ಹಲೋ ಎವ್ರಿವನ್, ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ಯಾವುದು ಅಂದರೆ ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗ್ಬೋದು ನಿಮಗೆ. ಹೌದು, ಇದು ನಮ್ಮ ಅಣ್ಣನ ಮಗಳದ್ದು ಎಂಗೇಜ್ಮೆಂಟ್ದು ವ್ಲಾಗ್ ಆಗಿರುತ್ತೆ. ತುಂಬ ಅಂದರೆ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಆಫ್ಟರ್ 1 ಮಂತೇ ಆಯಿತು. ಬಿಕಾಸ್ ನನಗಂತೂ ಹೆಲ್ತು ತುಂಬ ಅಪ್ಸೆಟ್ ಆಗಿತ್ತು. ಸೊ ಹಾಗಾಗಿ ಈಗಲೂ ಕೂಡ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗೋದೇ ಇಲ್ಲ. ನಿಮಗೆ ಗೊತ್ತಾಗ್ತಿರ್ಬೋದು ನನ್ನ ವಾಯ್ಸಲ್ಲಿ ಎಷ್ಟು ವೇರಿಯೇಷನ್ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅವತ್ತು ನಾವು ಬೆಳಗ್ಗೆ ಎಲ್ಲ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಮ್ಮ ಅಕ್ಕದಿರು, ನಮ್ಮ ಅತ್ತಿಗೆ ಎಲ್ಲರೂ ಸೇರ್ಕೊಂಡಿದ್ವಿ, ಅಣ್ಣನ ಮಕ್ಕಳು ಎಲ್ಲ. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿತ್ತಂದರೆ ತುಂಬ ದಿನಗಳೇ ಆಗಿತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಫಂಕ್ಷನಲ್ಲಿ ನಾನು ಹೋದಾಗ ಅವ್ರು ಇರ್ತಿರ್ಲಿಲ್ಲ, ಅವ್ರು ಹೋದಾಗ ನಾನು ಇರ್ತಿರ್ಲಿಲ್ಲ. ಸೊ ಹಾಗಾಗ್ತಿತ್ತು. ಈ ಸಲ ಅಂತೂ ಪ್ರತಿಯೊಬ್ಬರೂ ಸೇರ್ಕೊಂಡಿದ್ವಿ, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾವಿಲ್ಲಿ ಕೆಲಸ ಮಾಡೋದಕ್ಕಿಂತ ಮಾತೇ ಜಾಸ್ತಿ ಆಗ್ತಿತ್ತು. ಅದೇನೋ ಹೇಳ್ತಾರಲ್ಲ, ಲೇಡೀಸ್ ಸೇರ್ಕೊಂಡಿದ್ದ ಜೊತೆ ಕೆಲಸಕ್ಕಿಂತ ಹೆಚ್ಚಾಗಿ ಮಾತೇ ಇರುತ್ತೆ ಅಂತ. ಸೊ ಹಾಗಾಗಿ ಇಲ್ಲೂ ಕೂಡ ಅದೇ ನಡೀತಾ ಇತ್ತು. ಕೆಲಸ ಮಾಡಿದ್ದೇ ಕಮ್ಮಿ, ಇರೋರು 4 ಜನ, ಮಾಡಿದವ್ರು ಒಬ್ಬರೋ ಇಬ್ಬರೋ, ಬಟ್ ಮಾತಾಡಿದವರೇ ಜಾಸ್ತಿ ಆಗಿತ್ತು. ಸೊ ಅಲ್ಲೆಲ್ಲ ರೆಡಿ ಮಾಡ್ಕೊತಿದ್ವಿ ಪೂಜೆಗೆ. ಎಲ್ಲನೂ ರೆಡಿ ಮಾಡಿಕೊಂಡು ಎಲ್ಲ ಅವರು ಬರೋ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಅದೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾವು ಕೂಡ ರೆಡಿ ಆಗೋಣ ಅಂತ ಹೇಳಿ ಎಲ್ಲರೂ ಸೇರಿ ಎಲ್ಲ ರೆಡಿ ಮಾಡಿಕೊಂಡು ಒಬ್ಬೊಬ್ಬರು ಸ್ನಾನ ಮಾಡ್ತಾಯಿದ್ರು. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ರೆಡಿ ಆಗ್ತಾ ಇದ್ವಿ. ಸೊ ಇಲ್ಲೂ ಅಷ್ಟೇ ಎಲ್ಲರೂ ಒಂದೊಂದು ಕೆಲಸ ಅಂತ ಹೇಳಿ ಹಂಚ್ಕೊಂಡು ಮಾಡ್ತಿದ್ವಿ. ನಮ್ಮ ಮನೇಲಿ ಫಂಕ್ಷನ್ಸ್ ಅಂದರೆ ಇದೇ ಥರ, ಒಬ್ಬೊಬ್ಬರು ಒಂದೊಂದು ಕೆಲಸನ ಹಂಚ್ಕೊಂಡು ಮಾಡ್ತೀವಿ. ಯಾವಾಗ್ಲೂ ಅಷ್ಟೇ ನಾವೇ ಮಾಡಬೇಕು ಅವರೇ ಮಾಡಲಿ ಆ ಥರ ರೀಸನ್ ಇಲ್ಲ. ಇಲ್ಲಿ ನಾವೆಲ್ಲ ರೆಡಿ ಮಾಡ್ತಿದ್ರೆ ಈ ಕಡೆ ನಮ್ಮ ದೊಡ್ಡಪ್ಪ ಪೂಜೆ ಮಾಡ್ತಾಯಿದ್ರು. ಪೂಜೆ ರೂಮು ನಮ್ಮ ದೊಡ್ಡಪ್ಪಂದು. ಅವ್ರಿಗೆ ಪೂಜೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಹಾಗಾಗಿ ಅವರು ಪೂಜೆದ ರೆಡಿ ಮಾಡ್ತಿದ್ರು. ಅದಾದಮೇಲೆ ಈ ಕಡೆ ಮಧ್ಯಾಹ್ನಕ್ಕೆ ಅಡುಗೆ ಆಗಿ ಇವಾಗ ಟಿಫನ್ನಿಗೆ ಎಲ್ಲ ರೆಡಿ ಆಗ್ತಾಯಿತ್ತು. ಆಲ್ರೆಡಿ ಟಿಫನ್ ರೆಡಿ ಆಗಿತ್ತು, ಇಡ್ಲಿ ರೆಡಿ ಆಗಿತ್ತು. ಸೊ ಅದಾದಮೇಲೆ ಈ ಕಡೆ ಸ್ಟೇಜ್ ಕೂಡ ರೆಡಿ ಆಗ್ತಾಯಿತ್ತು. ಈ ಕಡೆ ನಮ್ಮ ಅಣ್ಣ ಎಲ್ಲ ಗುಡಿಸಿ ರೆಡಿ ಮಾಡ್ತಾಯಿದ್ರು. ನಾವೆಲ್ಲ ಒಳಗಡೆ ರೆಡಿ ಆದರೆ ಈ ಕಡೆ ಗಂಡು ಮಕ್ಳುಗಳು ಇದನ್ನು ರೆಡಿ ಮಾಡ್ತಾ ಇದ್ರು. ಅದಾದಮೇಲೆ ನಾವು ಕೂಡ ಎಲ್ಲ ಕೆಲಸ ಮುಗಿಸಿ ನಾವು ಕೂಡ ರೆಡಿಯಾಗಿ ಟಿಫನ್ ಮಾಡಿಬಿಡೋಣ ಅವ್ರು ಬರೋ ಅಷ್ಟರಲ್ಲಿ ಅಂತ ಹೇಳಿ ಟಿಫನಿಗೆ ಬಂದ್ವಿ. ಇಡ್ಲಿ, ಸಾಂಬಾರು, ಚಟ್ನಿ, ವಡೆನ ಮಾಡಿಸಿದ್ರು. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಟಿಫನ್ ಅಂತೂ. ಸೊ ಎಲ್ಲರೂ ಕೂತ್ಕೊಂಡು ಅತ್ತಿಗೆದಿರು, ಅಕ್ಕದಿರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿಫನ್ ಎಲ್ಲ ಮುಗಿಸಿದ್ವಿ. ಸೊ ಟಿಫನ್ ಎಲ್ಲ ಆದಮೇಲೆ ನೋಡಿ ಇಲ್ಲಿ ಡೆಕೋರೇಷನ್ ಯಾವ ಥರ ಮಾಡಿದ್ದಾರೆ. ಸ್ಟೇಜು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಈ ಡೆಕೋರೇಷನ್ನು. ಅದಾದಮೇಲೆ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದು, ಇನ್ನು ಅವರು ಹುಡುಗನ ಮನೆ ಕಡೆಯವರು ಬಂದಿರಲಿಲ್ಲ. ಸೊ ಹಾಗಾಗಿ ಒಬ್ಬೊಬ್ಬರೇ ನೆಂಟರುಗಳು ಬರ್ತಾಯಿದ್ರು. ಸೊ ಅವರೆಲ್ಲ ಬಂದಾಗ ಈ ಕಡೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಎಲ್ಲರೂ ನೀನು ಯೂಟ್ಯೂಬಿಗೆ ಹಾಯ್ ಮಾಡಲಾ ಅಂತ ಎಲ್ಲ ಕೇಳ್ತಾಯಿದ್ರು. ಸೊ ಹಾಗಾಗಿ ಹ್ಞೂ ಮಾಡಿ ಅಂತ ಹೇಳಿ ಅವರು ಕೂಡ ಎಲ್ಲ ಇಲ್ಲಿ ಬಂದು ಯೂಟ್ಯೂಬಿಗೆ ಹಾಯ್ ಹೇಳ್ತಾಯಿದ್ರು. ನೀವು ಕೂಡ ನನ್ನ ಫ್ಯಾಮಿಲಿಗೆ ಹಾಯ್ ಅಂತ ಹೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಇಲ್ಲೆಲ್ಲರೂ ಕೂಡ ನಿಂತಿದ್ರಲ್ಲ, ಸೊ ನಾನು ವೀಡಿಯೋ ಮಾಡೋದು ನೋಡಿ ನಂದು ಒಂದು ಫೋಟೋ ತೆಗಿ, ವೀಡಿಯೋ ತೆಗಿ ಅಂತ ತಮಾಷೆ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಇಲ್ಲಿ ಫಸ್ಟು ಒಳಗಡೆನ ಬಟ್ಟೆ ಎಲ್ಲ ಕೊಡೋದಿರುತ್ತಲ್ಲ ಹುಡುಗ ಹುಡುಗಿಗೆ, ಅದನ್ನು ಒಳಗಡೆ ಕೊಟ್ಬಿಟ್ಟು ಆಮೇಲೆ ಸ್ಟೇಜ್ ಮೇಲೆ ಎಲ್ಲಿ ಬೇರೆದೆಲ್ಲ ಫಂಕ್ಷನ್ಸ್ನ ಮಾಡೋಣ. ಒಳಗಡೆ ಕರೆಂಟ್ ಬೇರೆ ಇರಲಿಲ್ಲ. ಸೊ ಮತ್ತು ರಿಸ್ಕ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಸಿಂಪಲ್ಲಾಗಿ ರೆಡಿ ಮಾಡಿದರು. ಸೊ ಹಾಗಾಗಿ ಇಲ್ಲಿನೂ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಬಂದವ್ರನ್ನ ಮಾತಾಡಿಸ್ಕೊಂಡು ಎಲ್ಲ ಮಾಡ್ತಾಯಿದ್ರು. ಇವ್ರು ಬಂದು ನಮ್ಮ ದೊಡ್ಡಕ್ಕ. ಇವ್ರ ಬಗ್ಗೆ ನಿಮಗೆ ಪರಿಚಯ ಇರುತ್ತೆ, ಯಾಕೆಂದರೆ ನಮ್ಮ ಅಣ್ಣನ ವ್ಲಾಗಲ್ಲಿ ಹೇಳಿದ್ದೆ ಇವಳು ನಮ್ಮ ಅಕ್ಕ ಅಂತ ಹೇಳಿ. ಅಲ್ಲಿ ನೆಕ್ಸ್ಟ್ ಇರೋದು ಅವರು ನಮ್ಮ ಚಿಕ್ಕಪ್ಪ. ಇವಳು ಬಂದವಳು, ಇವಳು ನಮ್ಮ ಅಣ್ಣನ ಮಗಳು, 2ನೇ ಅಣ್ಣನ ಮಗಳು. ಸೊ ಎಲ್ಲರೂ ಸೇರಿಕೊಂಡು ಮಾಡ್ತಾಯಿದ್ವಿ. ಸೊ ಅವರು ಬಂದು ನಮ್ಮ ಚಿಕ್ಕಪ್ಪನ ಮಗ ಅಂದರೆ ನಮ್ಮಣ್ಣ. ನಮ್ಮದು ಒಂದು ಜಾಯಿಂಟ್ ಫ್ಯಾಮಿಲಿನೇ. ಇವಳು ನಮ್ಮ ಚಿಕ್ಕಪ್ಪನ ಮಗಳು ಅಂದರೆ ಅಕ್ಕ. ಇಲ್ಲಿ ಹೂ ಮಾಡ್ಕೊತಿದ್ದಾರಲ್ಲ ಅವ್ರು ಬಂದು ನನ್ನ 2ನೇ ಅಕ್ಕ. ಇವರಿನ್ನೇನು ಗೊತ್ತಿರ್ಬೋದು, ಇದು ನಮ್ಮ 2ನೇ ಅತ್ತಿಗೆ. ಅವರು ದೊಡ್ಡಮ್ಮ. ಆ್ಯಕ್ಚುಲಿ ಅವರು ಗೊತ್ತಿರ್ತಾರೆ ನಿಮಗೆ. ವ್ಲಾಗಲ್ಲಿ ಕೆಲವೊಬ್ಬೊಬ್ಬರನ್ನ ಪರಿಚಯ ಮಾಡಿಕೊಟ್ಟಿದ್ನಲ್ಲ, ಈ ವ್ಲಾಗಲ್ಲಿ ಇನ್ನಷ್ಟು ಜನನ ಪರಿಚಯ ಮಾಡ್ಕೊಳ್ಳೋಣ ಅಂತ ಅಷ್ಟೇ ನಿಮಗೆ ಹೇಳಿದ್ದು. ಸೊ ಆಮೇಲೆ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇನ್ನು ಹುಡುಗನ ಕಡೆಯವರು ಬರೋ ಟೈಮ್ ಕೂಡ ಆಗ್ತಾಯಿತ್ತು. ಅಷ್ಟರಲ್ಲಿ ಅಜಯ್ ಅವರು ಕೂಡ ಬಂದರು. ಸೊ ಅವರಿಗೆಲ್ಲ ನಮಸ್ಕಾರ ಮಾಡಿ ಅಷ್ಟರಲ್ಲಿ ಹುಡುಗನ ಕಡೆಯವರು ಬಂದರು. ಅವ್ರನ್ನ ಯಾವ ರೀತಿ ವೆಲ್ಕಮ್ ಮಾಡ್ಕೊಂಡ್ವಿ ಎಲ್ಲರೂ ನೋಡಿ.
ಅವ್ರನ್ನ ನನ್ನ ಸೊಸೆ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ಲು ಅಲ್ವಾ. ಹೇಗಿತ್ತು ವೆಲ್ಕಮ್ ಮಾಡಿದ್ದು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ಹುಡ್ಗನ ಕಡೆಯಿಂದ ತಂದಿರೋ ಅಂಥ ಕುಕ್ಕೆಗೆಲ್ಲ ಪೂಜೆ ಮಾಡಿ, ಹಾಗೆ ಹುಡ್ಗಂಗೂ ಆರತಿ ಎಲ್ಲ ಮಾಡಿ ಅವ್ರೂ ಕೂಡ ಒಳಗಡೆ ಕರ್ಕೊಂಡ್ವಿ. ಫಸ್ಟು ಕುಕ್ಕೆಗೆಲ್ಲ ಪೂಜೆ ಮಾಡಿ ಆರತಿ ಮಾಡಿ ಕುಕ್ಕೆನ ಒಳಗಡೆ ತಗೊಂಡು ಆಮೇಲೆ ಹುಡ್ಗನ ಒಳಗಡೆ ಕರ್ಕೊಂಡ್ವಿ. ಆ್ಯಕ್ಚುಲಿ ಇನ್ನು ನಾವು ಹುಡ್ಗನ ಕೈ ಆರತಿ ಮಾಡಿದ್ಮೇಲೆ ಹುಡ್ಗನ ಕೈಲಿ ದುಡ್ಡು ಇಸ್ಕೊಂಡಲ್ಲೇ ಬಿಡ್ತೀವ, ದುಡ್ಡು ಇಸ್ಕೊಂಡ್ವಿ ನಾವು ಅಕ್ಕ ತಂಗಿಯವರು ಇದ್ದ ಕಡೆ ಅದು ಕಾಮನ್ ಅಂತ ಹೇಳ್ತೀನಿ. ಎಲ್ಲ ಇಸ್ಕೊಂಡು ಅದಾದಮೇಲೆ ಕುಕ್ಕೆನೂ ಕೂಡ ಒಳಗಡೆ ತೊಗೊಂಡೋಗಿ ಅದಾದಮೇಲೆ ಅಲ್ಲಿ ಕುಕ್ಕೆಗೆ ನಾವಲ್ಲಿ ಮೊದಲೇ ರೆಡಿ ಮಾಡಿದ್ವಲ್ಲ ಅಲ್ಲಿ ಪೂಜೆನೆಲ್ಲ ಮಾಡಿ ಆಮೇಲೆ ಅವರು ತಂದಿರೋ ಅಂಥ ಬಟ್ಟೆ ಮೇಕಪ್ ಕಿಟ್ನೆಲ್ಲ ಹುಡುಗಿಗೆ ಕೊಡ್ತಾರೆ. ಆ್ಯಕ್ಚುಲಿ ತುಂಬಾ ಕತ್ಲೆ ಇತ್ತು, ಆ ಟೈಮಲ್ಲೇ ಕರೆಂಟ್ ಹೋಗಿತ್ತು. ಸೊ ಹಾಗಾಗಿ ನಾನು ಅಲ್ಲಿ ಅಷ್ಟು ಸ್ವಲ್ಪ ಬ್ಲರ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಪೂಜೆನೆಲ್ಲ ಮುಗಿಸಿ ಅದಾದಮೇಲೆ ಅವರು ಹುಡ್ಗನ ಕಡೆಯವರೆಲ್ಲ ಸೇರಿ ಹುಡುಗಿಗೂ ಬಟ್ಟೆ ಮತ್ತು ಅವ್ರು ತಂದಿರೋ ಅಂಥ ಮೇಕಪ್ ಕಿಟ್ಟು ಹೂವು ಎಲ್ಲನೂ ಕೊಟ್ಟರು. ಸೊ ನೋಡಿ ಯಾವ ಥರ ಇತ್ತು ಅಂತ. ಕೆಲವೊಂದೊಂದು ಕಡೆ ನನ್ನ ವಾಯ್ಸ್ನ ಮ್ಯೂಟ್ ಮಾಡಿ ಅಲ್ಲಿ ವಾಯ್ಸ್ನೇ ಹಾಕಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಹುಡುಗಿ ಕೂಡ ಎಂಟ್ರಿ ಆದಲು. ಸೊ ಅವರಿಗೆಲ್ಲ ಅವರು ಕೊಟ್ಟರು ಬಟ್ಟೆಗಳನ್ನ. ಈಗ ಬಟ್ಟೆ ಕೊಡ್ಬೇಕಲ್ಲ, ಬಟ್ಟೆ ಕೊಡ್ತಿದ್ದಾರೆ ಸೀರೆ ಎಲೆ ಒಂಚು ಮುಂದೆ ತಿರುಗಿಸು. ಅಲ್ಲಿ ಜಾಗ ಬಿಡ್ತಿಲ್ಲ ಅವರು. ಹುಡ್ಗನ ಕಡೆಯವರು ಬಟ್ಟೆನೆಲ್ಲ ಕೊಟ್ಟು ಆರತಿ ಮಾಡಿ ಎಬ್ರಿಸಿದ್ರು. ಅದಾದಮೇಲೆ ನಾವು ಹುಡ್ಗಂಗೆ ಬಟ್ಟೆ ಕೊಟ್ವಿ. ಬಟ್ಟೆ ಎಲ್ಲ ಕೊಟ್ಟು ನಾವು ಕೂಡ ಅಲ್ಲೆಲ್ಲರೂ ನಮ್ಮ ಅಕ್ಕದಿರೆಲ್ಲ ಸೇರಿಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು. ಅದೇನೋ ಗೊತ್ತಿಲ್ಲ, ಎಲ್ರಿಗೂ ಹೀಗೆ ಅಲ್ವಾ, ಒಂದು ಫಂಕ್ಷನ್ ನಡೀತಿದೆ ಅಂದರೆ ಫೋಟೋನೇ ಮುಂದೆ ಅನಿಸುತ್ತೆ ಏನೋ. ಅದೇ ನಿಜ. ನಾವೀಗ ರೆಡಿಯಾಗಿ ಎಲ್ಲ ಆದಮೇಲೆ ಫಸ್ಟು ನಾವು ಪ್ರಿಫರೆನ್ಸ್ ಕೊಡೋದೇ ಫೋಟೋಕ್ಕೆ. ನಾವು ಅಷ್ಟೇ ಫಸ್ಟು ಊಟ ತಿಂತೀವೋ ಬಿಡ್ತೀವೋ ಸೆಕೆಂಡ್ರಿ, ರೆಡಿ ಆದ ತಕ್ಷಣ ಒಂದು ಫೋಟೋಕ್ಕೆ ಫೋಸ್ ಕೊಡೋದು ಫಸ್ಟು. ಸೊ ಅದಾದಮೇಲೆ ಅಲ್ಲಿ ಫೋಟೋ ಎಲ್ಲ ತೆಕ್ಕೊಂಡು ಈ ಕಡೆ ನಮ್ಮ ಅಣ್ಣನ ಮಗಳು ಕೂಡ ರೆಡಿ ಆಗಿದ್ಲಲ್ಲ, ಅವಳ ಜೊತೆನೂ ಒಂದು ಫೋಟೋಸ್ನ ಎಲ್ಲರೂ ಕೂಡ ತೆಕ್ಕೊಂಡ್ರು. ಅದಾದಮೇಲೆ ಅಲ್ಲಿ ರೆಡಿ ಮಾಡಿದ್ವಲ್ಲ ಅದನ್ನೆಲ್ಲ ಇವಾಗ ಸ್ಟೇಜ್ ಹತ್ರಕ್ಕೆ ಎಲ್ಲರೂ ಕೂಡ ತೊಗೊಂಡೋಗಿ ಇಟ್ಟು ಸ್ಟೇಜ್ನ ಡೆಕೋರೇಟ್ ಮಾಡ್ತಾಯಿದ್ರು. ಬರೀ ಆವಾಗ ಸಿಂಪಲಾಗಿ ರೆಡಿ ಆಗಿತ್ತಲ್ಲ, ಇವಾಗ ಇಲ್ಲಿರೋ ಅಂಥದ್ದನ್ನೆಲ್ಲ ತೊಗೊಂಡೋಗಿ ಅಲ್ಲಿಗೆ ಜೋಡಿಸೋದು. ಸೊ ಹಾಗಾಗಿ ನಮ್ಮ ಅಕ್ಕದಿರೆಲ್ಲ ಅದನ್ನು ತೊಗೊಂಡು ಹೋಗ್ತಾಯಿದ್ರು. ಸೊ ಅದನ್ನೆಲ್ಲ ಅಲ್ಲಿ ತೊಗೊಂಡೋಗಿ ಜೋಡಿಸಿ ಆಮೇಲೆ ಅಲ್ಲಿ ಫಂಕ್ಷನ್ ಮಾಡ್ತಿದ್ರು. ಅಷ್ಟರಲ್ಲಿ ಈ ಕಡೆ ಬಂದವ್ರನ್ನೆಲ್ಲ ಮಾತಾಡಿಸಿದ್ರು. ಆ್ಯಕ್ಚುಲಿ ಇವರು ನಮ್ಗೆ ಬೇಕು
ಬೇಕು ಅಂತಲೇ ವೀಡಿಯೋಕ್ಕೋಸ್ಕರ ಮಾತಾಡ್ಸೋ ಥರ ಅತ್ತೆ ಸೊಸೆ ಡ್ರಾಮಾ ಮಾಡ್ತವ್ರೆ ಇವರು. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಇವರೆಲ್ಲ ನಮ್ಮೂರವರು, ನನ್ನ ಫ್ರೆಂಡ್ಸ್ ಕೂಡ. ಸೊ ಅವರು ಎಲ್ಲ ಹಾಯ್ ಹೇಳ್ತಾಯಿದ್ರು, ಮಾತಾಡಿಸ್ತಾಯಿದ್ರು. ಸೊ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಅದಾದಮೇಲೆ ನಾವು ಕೂಡ ಫಂಕ್ಷನ್ ಹತ್ರ ಹೋಗೋಣ ಅಂತಿದ್ವಿ. ಅಷ್ಟರಲ್ಲಿ ಇಲ್ಲಿ ನನ್ನ ಅಣ್ಣನ ಮಗಳು ಮೇಕಪ್ ಮಾಡ್ಕೊತಾ ಇದ್ಲು. ಸುಮ್ಮನೆ ಹಾಗೆ ಒಂದು ಕ್ಯಾಪ್ಚರ್ನ ಇಟ್ಕೊಂಡೆ. ಸೊ ಅದಾದಮೇಲೆ ಇಲ್ಲಿ ನೆಂಟರುಗಳೆಲ್ಲ ಬಂದಿದ್ರಲ್ಲ, ಅವ್ರನ್ನ ಒಳಗಡೆ ಕೂರಿಸಿ ಎಲ್ಲರೂ ಕೂಡ ಮಾತಾಡಿಕೊಂಡು ನಿಂತಿದ್ವಿ. ಆ್ಯಕ್ಚುಲಿ ಈ ಥರ ಎಲ್ಲರೂ ಸಿಗೋದು ಒಂದು ಈ ಥರ ಫಂಕ್ಷನ್ಸ್ಗಳಾದಾಗಲೇ ಅಲ್ವಾ. ಸೊ ಹಾಗಾಗಿ ಅದಾದಮೇಲೆ ಒಳಗಡೆ ಇದ್ದವ್ರನ್ನೆಲ್ಲ ಒಂದು ಕಡೆಯಿಂದ ಮಾತಾಡಿಸ್ಕೊಂಡು ಅದಾದಮೇಲೆ ಇನ್ನು ಸ್ಟೇಜ್ ಕಡೆ ಹೋಗೋಣ, ಅಲ್ಲಿ ಫಂಕ್ಷನ್ ಶುರುವಾಗುತ್ತೆ ಅಂತ ಹೇಳಿ ಅಲ್ಲಿಗೆ ಹೊರಟಿದ್ವಿ. ಅಷ್ಟರಲ್ಲಿ ಇಲ್ಲಿ ಜ್ಯೂಸ್ನ ಕೂಡ ಕೊಡ್ತಾಯಿದ್ರು. ಸೊ ಹಾಗಾಗಿ ಅಲ್ಲಿ ಜ್ಯೂಸ್ನ ಇಸ್ಕೊಂಡು ಅಲ್ಲಿ ಜ್ಯೂಸ್ನ ಕುಡಿತಿದ್ವಿ. ಇವಳು ಬಂದು ನಮ್ಮ ಚಿಕ್ಕಪ್ಪನ ಮಗಳು, ನನ್ನ ಲಾಸ್ಟ್ನೇ ಚಿಕ್ಕಪ್ಪನ ಮಗಳು, ಅಂದರೆ ಅಪ್ಪನ ತಮ್ಮನ ಮಗಳು, ನಮ್ಮ ಅಕ್ಕನೇ ಆಗಬೇಕು. ಸೊ ಎಲ್ಲರೂ ಕೂಡ ಇಲ್ಲಿ ಜ್ಯೂಸ್ನ ಕುಡಿದು ಹಾಗೆ ಸುಮ್ಮನೆ ತಮಾಷೆ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಸ್ಟೇಜ್ ಹತ್ರ ಹೋದ್ವಿ. ಅಲ್ಲಿ ಕೂಡ ಫಂಕ್ಷನ್ ಕೂಡ ಶುರುವಾಯಿತು. ಜಗದಾಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ ಯಶಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಳ ತಯೋತಂ ಕರ್ಣಾಪಂ ಭೋರ್ಭವಸ್ವಃ. ಒಂಚೂರು ಈ ಕಡೆ ಕಿಡ್ಬೇಕಿತ್ತು. ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಹುಡುಗಿಗೆ ಹುಡ್ಗನ ಕಡೆಯವರು ಮಡ್ಲು ತುಂಬ ಶಾಸ್ತ್ರ ಕೂಡ ಮಾಡ್ತಾಯಿದ್ರು. ಹುಡ್ಗನ ಕಡೆಯವರು ಮಡ್ಲು ದುಮ್ತಾಯಿದ್ರು. ನಿಮ್ಮ ಕಡೆನೂ ಈ ಥರ ಎಲ್ಲ ಶಾಸ್ತ್ರ ಇದೆಯಾ ದಯವಿಟ್ಟು ತಿಳಿಸಿ. ಹಾಗೆ ಇಲ್ಲಿ ತುಂಬ ಜನ ಬಂದಿದ್ದರು, ಮನೆ ಹತ್ರನೇ ಫಂಕ್ಷನ್ ಮಾಡಿದ್ದಲ್ವ. ಸೊ ಹಾಗಾಗಿ ತುಂಬ ಜನನೇ ಬಂದಿದ್ದರು ಆ್ಯಕ್ಚುಲಿ. ಆಮೇಲೆ ಅಲ್ಲಿ ಬಂದಿರೋರೆಲ್ಲ ಸೇರಿ ಆರತಿನ ಮಾಡಿ ಅಕ್ಷತೆನ ಹಾಕಿದ್ರು. ಅದಾದಮೇಲೆ ನನ್ನ ಅಣ್ಣ ಅತ್ತಿಗೆ, ಹುಡುಗಿ ಅಪ್ಪ ಅಮ್ಮ, ಹಾಗೆ ಹುಡುಗನ ಅಕ್ಕ ಭಾವ ಅವರು ಕೂಡ ಎಲ್ಲರೂ ಸೇರಿಕೊಂಡು ಆರತಿನ ಮಾಡಿ ಅಕ್ಷತೆನೇ ಹಾಕಿದ್ರು. ಅದಾದಮೇಲೆ ಇವಾಗ ಅವ್ರದ್ದು ಎಲ್ಲ ಪೂಜೆದೆಲ್ಲ ಮುಗಿದ್ಮೇಲೆ ಇವಾಗ ಹಾರ ಬದಲಾಯಿಸುವಂಥ ಶಾಸ್ತ್ರ. ಸೊ ಅದು ಕೂಡ ಆಯಿತು. ಅದಾದಮೇಲೆ ಈ ರಿಂಗ್ ಸ್ಟ್ಯಾಂಡ್ನ ಬಂದು ನನ್ನ ಅಣ್ಣನ ಮಗಳು, ಅಂದರೆ ಹುಡುಗಿಯ ತಂಗಿ ಮಾಡಿರೋ ಅಂಥದ್ದು. ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಅಲ್ವಾ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅವಳು. ಸೊ ಅದಾದಮೇಲೆ ಫೈನಲಿ ನಮ್ಮ ಹುಡುಗಿದು ಎಂಗೇಜ್ಮೆಂಟ್ ಆಗೇ ಹೋಯಿತು. ತುಂಬ ದಿನದಿಂದ ಕಾಯ್ತಿದ್ದಂಥ ಗಳಿಗೆ ಬಂದೇ ಬಿಡ್ತು. ಸರ್ವೇ ನಕ್ಷತ್ರಾ ಸರ್ವ ರಾಶಯ ಕುರ್ವಂತು ಮಂಗಳಂ ನಿತ್ಯಂ ಲಿಖ್ಯತೆ ಲಗ್ನ ಪತ್ರಿಕಾ ವಿವಾಹ ಮಹೋತ್ಸವ ಲಗ್ನ ಪತ್ರಿಕಾ ಸ್ವಸ್ತಿ ಶ್ರೀ ವಿಜಯ ಶಾಲಿವಾಹನ ಶಕ ವರ್ಷಗಳು 1947ನೇ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಸೌಭಾಗ್ಯ ಹರಿದ್ರ ಕುಂಕುಮ ಶೋಭಿತೆಯಾಗಿರುವಂತಹ ಚೂಡಾಮಣಿ ಭೂಮಿಕಾ ಎಂಬ ಕನ್ಯಾರತ್ನವನ್ನು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕು ಶ್ರೀ ವಿಜಯ ಶಾಲಿವಾಹನ ಶಕ ವರ್ಷಗಳು 1947ನೇ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಗುರುವಾಸರ ಏಕಾದಶಿ ತಿಥಿ ಶತಭಿಷ ನಕ್ಷತ್ರ ಬ್ರಹ್ಮಯೋಗ ಬಾಲವಕರಣ ದೇಶ. ಅದಾದಮೇಲೆ ಈ ಕಡೆ ನಾವು ಕೂಡ ಎಲ್ಲರೂ ಸೇರಿ ಅರಿಶಿನ ಕುಂಕುಮ ಬಳೆ ಹೂವು ಎಲ್ಲ ಕೊಡ್ತಾಯಿದ್ವಿ. ಸೊ ಅದನ್ನೆಲ್ಲರಿಗೂ ಕೊಟ್ಟು ಅದಾದಮೇಲೆ ಈ ಕಡೆ ಒಂದು ಚಿಕ್ಕದಾಗಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇತ್ತು. ನೋಡಿ ಬ್ರೋ, ನೋಡಿ ಮೇಡಮ್ ಅವನು ಗಟ್ಟಿ ಓಕೆ ಮೇಡಮ್, ಓಕೆ
ಅದರಲ್ಲೂ ಜಗಳ ಆಡ್ತವ್ರೆ. ಫೋಟೋ ಫೋಟೋ ಆ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಇನ್ನು ನಾನಂತೂ ಬೇಜಾರಲ್ಲೇ ಇದ್ದೆ, ನನ್ನ ಮಗಳು ಬರ್ಡೇನ ಮಾಡಿಲ್ಲ ಅಂತ. ಸೊ ಆದರೆ ಫ್ಯಾಮಿಲಿ ಅವ್ರ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದು ಅನಿಸುತ್ತೆ. ಸೊ ಹಾಗಾಗಿ ಅಲ್ಲಿ ನನ್ನ ಮಗಳು ಬರ್ಡೇ ಸೆಲೆಬ್ರೇಷನ್ ಆಯಿತು. ನನಗಂತೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಖುಷಿಯಾಯಿತು. ನಿಜವಾಗ್ಲೂ ನನ್ನ ಫ್ಯಾಮಿಲಿ ಜೊತೆ ನನ್ನ ಮಗಳು ಬರ್ಡೇ ಮಾಡಿದ್ದು ನನಗಂತೂ ಎಷ್ಟು ಖುಷಿಯಾಯಿತು ಅಂದರೆ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲಿಲ್ಲ, ಅಷ್ಟು ಖುಷಿಯಾಯಿತು. ಅದಾದಮೇಲೆ ಈ ಕಡೆ ಫೋಟೋ ಸೆಕ್ಷನ್ನು. ಇದು ಬಂದು ನಮ್ಮನೆ ಹೆಣ್ಮಕ್ಳು, ಹಿರಿ ತಲೆಯಿಂದ ಕಿರಿ ತಲೆವರೆಗೂ ಇದ್ದೀವಿ. ಹೇಗಿದೆ ನಮ್ಮ ಹೆಣ್ಮಕ್ಳು ಕುಟುಂಬ ಅಂತ ಹೇಳಿ. ಅದೆಲ್ಲ ಆದಮೇಲೆ ಈ ಕಡೆ ತುಂಬಾ ಎಮೋಷ್ನಲ್ ಆದ ಗಳಿಗೆ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಹುಡುಗಿಯ ಮಾವ ಅಂದರೆ ನಮ್ಮ ಅತ್ತಿಗೆಯ ಅಣ್ಣನ ಕಳ್ಕೊಂಡು ಇಲ್ಲಿಗೆ 7 to 8 ಮಂತ್ ಆಯಿತು. ಅವಳಿಗಂತೂ ಅವ್ರ ನೆನಪು ತುಂಬಾ ಕಾಡ್ತಾಯಿತ್ತು. ತುಂಬ ಅಂದರೆ ತುಂಬಾ ಫೀಲ್ ಆಗಿಬಿಟ್ಲು. ಅವ್ರನ್ನ ತುಂಬಾ ನೆನಪು ಮಾಡ್ಕೊತಾ ಇದ್ದೆ. ಯಾರಿಗೆ ತಾನೇ ನೆನಪಾಗಲ್ಲ ಹೇಳಿ. ನಾವು ಎಷ್ಟೇ ಖುಷಿಯಿಂದ ಈ ಫ್ಯಾಮಿಲಿಲಿ ಒಂದು ಫಂಕ್ಷನ್ ಮಾಡ್ತಾಯಿದ್ದೀವಿ ಅಂದರೂ ಆ ಖುಷಿ ಜೊತೆಗೆ ನಾವು ಕಳ್ಕೊಂಡಿರೋವಂಥ ವ್ಯಕ್ತಿಗಳ ನೆನಪು ನಮ್ಮನ್ನು ಎಷ್ಟು ಕಾಡುತ್ತೆ ಅಲ್ವಾ. ನಮಗೂ ಅಷ್ಟೇ ನಮ್ಮ ಅಪ್ಪನ ನೆನಪು, ಹಾಗೆ ಅವಳಿಗೆ ಅವ್ರ ಮಾವ, ನಮ್ಮಪ್ಪ ಇನ್ನೇನು ತಾತನೇ ಅಲ್ವಾ, ಅವ್ರ ನೆನಪು, ಹಾಗೆ ನಮ್ಮ ಚಿಕ್ಕಪ್ಪ, ಅವರೆಲ್ಲ ನೆನಪು ನಮಗೆ ತುಂಬಾ ಕಾಡ್ಬಿಡ್ತು. ನಿಜವಾಗ್ಲೂ ಈ ಟೈಮಲ್ಲಿ ಅವ್ರುಗಳು ಇರಬೇಕಿತ್ತು. ತುಂಬಾ ಖುಷಿ ಪಡ್ತಿದ್ರು. ನಮ್ಮಪ್ಪ ಅಂತೂ ಬಾಳೆಹಣ್ಣಿನ ತಾತ ಅಂತ ನಮ್ಮಪ್ಪಂಗೆ ಇವರೆಲ್ಲ ಕರಿತಾಯಿದ್ರು. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಫೀಲ್ ಆಗ್ತಾಯಿತ್ತು. ಈ ಥರ ಸಿಚುವೇಶನ್ ಯಾರಿಗೂ ಬರಬಾರ್ದು ಅಂತ ಕೇಳ್ಕೊತೀನಿ ಅಷ್ಟೇ. ಅದೇನೋ ಹೇಳ್ತಾರಲ್ಲ, ಕಲ್ಕೊಂಡಾಗಲೇ ವ್ಯಕ್ತಿಗಳ ಬೆಲೆ ಗೊತ್ತಾಗೋದು ಅಂತ. ಹಾಗೇ ಇದು ಕೂಡ ನಮಗೂ ಕೂಡ ಹಾಗೆ ಅನ್ನಿಸ್ಬಿಡ್ತು. ಅವ್ರು ಬೇಕು, ಅವ್ರು ಇರಬೇಕು ಅನ್ನೋ ಫೀಲ್ ತುಂಬ ಆಗ್ತಾಯಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಅಲ್ಲೂ ಕೂಡ ಎಲ್ಲ ಸಮಾಧಾನ ಮಾಡಿಕೊಂಡು ಲಾಸ್ಟಲ್ಲಿ ಎಲ್ಲರೂ ಊಟ ಮಾಡೋಣ ಅಂತ ಬಂದ್ವಿ. ಎಲ್ರದ್ದು ಊಟ ಆಗಿತ್ತು. ಫೈನಲಿ ನಾವು ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಇದ್ವಿ. ಸೊ ಎಲ್ಲರೂ ಊಟ ಮಾಡ್ತಾಯಿದ್ರು. ನಾನು ಆ್ಯಕ್ಚುಲಿ ಊಟಕ್ಕೆ ಬರೋ ಸ್ವಲ್ಪ ಲೇಟ್ ಆಯಿತು, ಸೀಟ್ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ತೀನಿ ಬಿಡಿ ಅಂದರೆ, ಹಾಗೆ ಇಲ್ಲಿ ನಮ್ಮ ಅತ್ತಿಗೆದಿರು ಹಾಗೆ ಅಕ್ಕಂದಿರೆಲ್ಲ ಸೇರಿಬಿಟ್ಟು, ಬಾ ಒಬ್ಬಳೇ ಆಗಿಬಿಡ್ತೀಯಾ, ಆಮೇಲೆ ನೀನು ಒಬ್ಬಳೇ ಊಟ ಮಾಡಬೇಕಾಗುತ್ತೆ, ಎಲ್ಲರ ಜೊತೆ ಒಟ್ಟಿಗೆ ಸೇರ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಹಿಂಸೆ ಮಾಡಿದ್ರು. ಬಟ್ ಅಲ್ಲಿ ಸೀಟ್ ಇರಲಿಲ್ಲ. ಫೋಟೋಗ್ರಾಫರು ಅವ್ರ ಸೀಟ್ನ ಬಿಟ್ಕೊಟ್ಟು ಅಲ್ಲೇ ಎಲ್ಲರೂ ಕೂಡ ಊಟ ಮಾಡಿದ್ವಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿತ್ತು. ನನ್ನ ಫ್ಯಾಮಿಲಿ ನನ್ನ ಮೇಲೆ ಇಟ್ಟಿರೋವಂಥ ಈ ಪ್ರೀತಿ ವಿಶ್ವಾಸನ ನಾನು ಯಾವತ್ತೂ ಕಳ್ಕೊಳ್ಳೋದಿಲ್ಲ. ಅವರ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಾಯ್.